ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಡೆಂಗಿ ನಿಯಂತ್ರಣ ಕಾರ್ಯ ತೀವ್ರಗೊಳಿಸಲು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಸೂಚನೆ. ಶಿವಮೊಗ್ಗ ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಡೆಂಗಿ ನಿಯಂತ್ರಣ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಶಿವಮೊಗ್ಗ, ಶಿಕಾರಿಪುರ ಮತ್ತು ಸಾಗರ ತಾಲ್ಲೂಕುಗಳಲ್ಲಿ ತೀವ್ರತರವಾಗಿ ಡೆಂಗಿ ನಿಯಂತ್ರಣ ಕಾರ್ಯವಾಗಬೇಕು. ಡೆಂಗಿ ಪ್ರಕರಣ ಪತ್ತೆಯಾದ ಪ್ರದೇಶವನ್ನು ಡೆಂಗಿ ಹಾಟ್ಸ್ಪಾಟ್ ಎಂದು ಗುರುತಿಸಿ 4 ವಾರಗಳ ಕಾಲ ಆ ಪ್ರದೇಶವನ್ನು ಫಾಗಿಂಗ್ ಮಾಡಿಸಬೇಕೆಂದು ಸೂಚನೆ ನೀಡಿದರು. ಸುಬ್ಬಯ್ಯ ಮತ್ತು ಸಿಮ್ಸ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಕೆಲವು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡು ಡೆಂಗಿ ನಿಯಂತ್ರಣ ಅರಿವು ಕಾರ್ಯ ಕೈಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಗರದಲ್ಲಿನ ಡೆಂಗಿ ಹೆಚ್ಚಿರುವ ಪ್ರದೇಶಗಳನ್ನು ದತ್ತು ಪಡೆದು ನಿಯಂತ್ರಣ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕೆಂದರು. ಶಾಲೆಗಳ ಮತ್ತು ಕಾಲೇಜು ಹಾಗೂ ಹಾಸ್ಟೆಲ್ಗಳಲ್ಲಿ ಸುತ್ತಮುತ್ತ ಸಹ ಲಾರ್ವಾ ಉತ್ಪತ್ತಿ ತಾಣ ನಾಶಪಡಿಸುವ ಕೆಲಸವಾಗಬೇಕು. ಶಾಲೆಗಳ ಒಳಗೆ ಸಹ ಫಾಗಿಂಗ್ ಆಗಬೇಕು. ಪ್ರತಿ ಶಾಲೆಯಲ್ಲಿ ಓರ್ವ ಶಿಕ್ಷಕ ಡೆಂಗಿ ನಿರ್ವಹಣೆ ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಬೇಕು. ಅವರು ವಿದ್ಯಾರ್ಥಿಗಳಿಗೆ ಡೆಂಗಿ ಕುರಿತು ಅರಿವು ಮತ್ತು ಸೊಳ್ಳೆ ನಿವಾರಕಗಳನ್ನು ಹಚ್ಚಿಕೊಳ್ಳುವ ಬಗೆಯನ್ನು ತಿಳಿಸಿಕೊಡಬೇಕು. ಶಾಂತಿನಗರ ರಾಗಿಗುಡ್ಡದಲ್ಲಿ ಈ ದಿನ ಸೊಳ್ಳೆ ಔಷಧಿಯನ್ನು ಸಿಂಪಡಿಸಿದ್ದಾರೆ. ಬಹಳ ಸಂತೋಷದ ವಿಷಯ. ಶಿವಮೊಗ್ಗ ಮಹಾನಗರ ಪಾಲಿಕೆಯವರಿಗೆ ನನ್ನ ಧನ್ಯವಾದಗಳು. ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಚರಂಡಿಗಳು ತುಂಬಾ ಇದಾಗಿದೆ, ಹಾಳಾಗಿದೆ. ಅವಾಗೆಲ್ಲ ಕಾರ್ಪೊರೇಟರ್ಗಳಿದ್ರು, ಅವ್ರ ಗಮನಕ್ಕೆ ನಾವು ತರ್ತಿದ್ವಿ. ಅವ್ರು ಯಾರಿಗಾರ ಕಳಿಸಿ ಕ್ಲೀನ್ ಮಾಡಿಸ್ತಾ ಇದ್ರು. ಈಗ ನಾವ್ ಯಾರಿಗೆ ಹೇಳ್ಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ದಯವಿಟ್ಟು ನಿಮ್ಮಲ್ಲಿ ನಾವು ಕೇಳ್ಕೊಂತೀವಿ. 3-4 ತಿಂಗಳಾದ್ರೇನು ಚರಂಡಿ ಕ್ಲೀನ್ ಮಾಡಕ್ ಬರಲ್ಲ. ಎಲ್ ನೋಡಿದ್ರೇನು ಈಗ ಡೆಂಗ್ಯೂ, ಜ್ವರಗಳು ಇಂಥವು ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗೆ ಆಗ್ಲಿ ಬರ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಸೂಕ್ತ ಕ್ರಮ ತಗೊಳಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಚರಂಡಿಗಳು ಮೇನ್ ಆಗಿ ಕ್ಲೀನ್ ಆಗ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವಕಾಶ ಮಾಡ್ಕೊಡಿ. ಅವ್ರು ಬಂದು ಇಲ್ಲಿ ಏನಿದೆ ಎಲ್ಲ ಕೂಲಂಕುಷವಾಗಿ ಎಲ್ಲ ತಿಳಿದಿ ಚರಂಡಿಗಳು ಕ್ಲೀನ್ ಒಂದು ಮಾಡ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಬೇಡ್ಕೊಂತೀನಿ. ನನ್ನ ಹೆಸರು ಆಯಿಷಾ ಇಕ್ಬಾಲ್ ಅಂತ. ಈಗ ಇವತ್ತು ಶಾಂತಿನಗರಕ್ಕೆ ಸೊಳ್ಳೆ ಹೊಡೆಯಕ್ಕೆಲ್ಲ ಬಂದಿದ್ದಾರೆ. ಆದ್ರೆ ಇದರಿಂದ ಒಳ್ಳೆ ಕೆಲಸ ಆಗಿದೆ, ಕಾರ್ಯಗಳೆಲ್ಲ ಒಳ್ಳೆ ಆಗಿದಾವೆ. ಆದ್ರೆ ಇದು ಕಾರಣ ಹೋಗುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಚರಂಡಿ ಎಲ್ಲ ಬ್ಲಾಕ್ ಆಗಿದೆ ಸರ್. 4 ತಿಂಗಳಿಂದ ಯಾರು ಬಂದಿಲ್ಲ. ಇಲ್ಲಿ ಬಂದ್ರು ಹಂಗೆ ಸೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಬ್ಲಾಕ್ ಆಗಿದ್ ನೋಡ್ತಾರೆ, ಹೇಳ್ತೀನಿ ಸಾಹೇಬ್ರ ಹತ್ರ ಹೇಳ್ತೀನಿ ಅಂತಾರೆ, ಹಂಗೆ ಬಿಡ್ತಿದ್ದಾರೆ. ಇದರಿಂದ ಕಾರಣಗಳು ಜಾಸ್ತಿ ಆಗಿದೆ, ಇನ್ನೇನು ಜಾಸ್ತಿ ಆಗುತ್ತೆ ಸರ್. ಎಲ್ಲದೂ ಆಗ್ತದೆ, ಡೆಂಗಿನೂ ಬರುತ್ತೆ, ಎಲ್ಲದೂ ಬರುತ್ತೆ. ಇದು ನೀವು ಗಮನ ವಹಿಸ್ಬೇಕು, ಮುತುವರ್ಜಿ ವಹಿಸಿ ಇದನ್ನ ಚರಂಡಿನ ಇದು ಕ್ಲೀನ್ ಮಾಡ್ಕೊಡಿ ಸರ್. ನಮ್ ರಿಕ್ವೆಸ್ಟ್ ಇದು. ಜಗದೀಶ ಅಂತೇಳಿ. ಅಲ್ಲ ಅದೇ ಸರ್ ಗಣೇಶ ಹಬ್ಬ ಬರುವಾಗ ಸ್ವಲ್ಪ ಕ್ಲೀನ್ ಮಾಡಿ ಹೊರಟಿದ್ರೆ ತಿರ್ಗಾ ಮುಂದಿನ ವರ್ಷನೇ ಹೌದು. ನಗ್ಗುದಿದಿ Thank you.